ನಮಸ್ಕಾರ. ಮೊದಲನೇದಾಗಿ ಚುನಾವಣಾ ಆಯೋಗ ಏನಿದು ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಕ್ ಹೊರಟಿದೆಯೋ ಅದು ಈ ದೇಶದ ಒಂದು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಒಂದು ದೊಡ್ಡ ಅಪಾಯವಾಗಿದೆ. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಸ್ವತಂತ್ರ ಸಿಕ್ಕಿದಾಗ ನಮ್ಮ ಸ್ವತಂತ್ರ ಹೋರಾಟಗಾರರು ತುಂಬಾ ಸ್ಪಷ್ಟವಾಗಿದ್ರು. ಭಾರತ ದೇಶಕ್ಕೆ ಬೇಕಾಗಿರೋದು ಸಾರ್ವತ್ರಿಕ ಮತದಾನದ ಹಕ್ಕು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಯಾಕೆಂದ್ರೆ ಬ್ರಿಟಿಷ್ ಅವರು ಇದ್ದಾಗ ಬರೀ ಟ್ಯಾಕ್ಸ್ ಕಟ್ಟೋರ್ಗೆ, ಭೂಮಿ ಇದ್ದವ್ರಿಗೆ, ಕೆಲವ್ರಿಗೆ ಮಾತ್ರ ಒಂದು ಮತದಾನದ ಹಕ್ಕು ಇರ್ತಾ ಇತ್ತು. ಹಾಗಾಗಿ ಅದನ್ನ ಬದಲಾಯಿಸಿ ಎಲ್ಲ ಜಾತಿ, ಧರ್ಮ, ಲಿಂಗ, ಬಡವರು, ಶ್ರೀಮಂತರು ಎಲ್ರಿಗೂ ಮತದಾನದ ಹಕ್ಕಿರ್ಬೇಕು ಅಂತ ಬಂತು. ಇಲ್ಲಿ ತನಕ ಚುನಾವಣಾ ಆಯೋಗ ಯಾವ ತರ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ಪ್ರತಿ ಚುನಾವಣೆಗೆ ಮುಂಚೆ ಅವರೇ ಬಂದು ಕೇಳ್ಕೊಂತ ಇದ್ರು ಎಲ್ಲರಿಗೂ, 18 ವಯಸ್ಸು ಯಾರಾಗಿದೆ ದಯವಿಟ್ಟು ಎನ್ರೋಲ್ ಆಗಿ ಅಂತ. ಆದ್ರೆ ಇವ್ರೇನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ದಾರೆ, ಇದು ಇಂಟೆನ್ಸಿವ್ ರಿವಿಷನ್ ಅಲ್ಲ, ತೀವ್ರ ಪರಿಷ್ಕರಣೆ ಅಲ್ಲ, ಇದು ಮತದಾರರ ಪಟ್ಟಿನ ಸ್ಟಾರ್ಟಿಂಗ್ ಇಂದ ಮತ್ತೆ ತಯಾರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂವಿಧಾನದಲ್ಲೇ ಆಗ್ಲಿ ಅಥವಾ ಚುನಾವಣೆ ನಡ್ಸಕ್ಕಂತಿರೋ ಕಾನೂನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಆಗ್ಲಿ ಅಥವಾ ಅದ್ರ ಕೆಳಗಡೆ ಇರೋ ರೂಲ್ಸ್ಗಳು ಆಗ್ಲಿ ಅವಕಾಶ ಇಲ್ಲ. ಚುನಾವಣಾ ಆಯೋಗ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಮುಂಚೆ SIR ಮಾಡಿದ್ದೀವಿ, ಕರ್ನಾಟಕದಲ್ಲೂ SIR ಮಾಡಿದ್ದೀವಿ ಅಂತ. ಇಲ್ಲಿ ತನಕ ಯಾವ ರಾಜ್ಯದಲ್ಲೂ SIR ಅಂತ ನಡೆದಿಲ್ಲ. SIR ನಡೆದಿದ್ರೆ ಅಲ್ಲೂ ಸಹ ಈ ರೀತಿ ಯಾರಾದ್ರೂ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿದ್ರ, ಭರ್ತಿ ಮಾಡಿದ್ರ, ಸಿಟಿಸನ್ಶಿಪ್ ಚೆಕ್ ಮಾಡಿದ್ರ, ಅದು ಯಾವುದೂ ಆಗಿಲ್ಲ. ಎರಡನೇದು, ಅವ್ರು ಹೇಳಿದ್ದು ನಾವು SIR ಮಾಡ್ತಾ ಇರೋದು ಇನ್ಫಿಲ್ಟ್ರೇಟರ್ಸ್ನ ತೆಗೆಯೋದಕ್ಕೋಸ್ಕರ ಅಂತ. ಆಯ್ತು, ಬಿಹಾರಲ್ಲಿ SIR ಮಾಡಿದ್ರೆ ಎಷ್ಟು ಜನ ಫಾರಿನ್ ನ್ಯಾಷನಲ್ಸ್ ಇದ್ದಾರೆ ಅಂದ್ರೆ ಡೇಟಾ ಕೊಡ್ತಾ ಇಲ್ಲ. ಹಾಗಾಗಿ ಈ SIR ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ತನಕ ಸ್ವತಂತ್ರ ಬಂದ್ಮೇಲೆ ಮತದಾರರು ಸರ್ಕಾರನ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ಈಗ ಸರ್ಕಾರನೇ ಮತದಾರರನ್ನ ಆಯ್ಕೆ ಮಾಡ್ತಾ ಇದೆ. ತನ್ಗೆ ಯಾರು ಸರಿ ಹೋಗ್ತಾರೋ ಅವ್ರನ್ನ ಆಯ್ಕೆ ಮಾಡ್ತಾ ಇದೆ. SIR ಡಿಸೈನೇ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಯಾಕಂದ್ರೆ ಈ ಒಂದು ಎನ್ಯೂಮರೇಷನ್ ಫಾರ್ಮ್ ತುಂಬಿಸೋದು ಮತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತ ಹೇಳೋದು, ಇದು ಯಾವುದಕ್ಕೂ ಸಹ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಮತ್ತೆ SIR ಇದು ಮತದಾನದ ಪರಿಷ್ಕರಣೆ ಅಲ್ಲ, ಇದು ಸಿಟಿಸನ್ಶಿಪ್ ಇದ್ದವರಿಂದ ಸಿಟಿಸನ್ಶಿಪ್ ಕಿತ್ಕೊಳ್ಳಕ್ಕೆ ಒಂದು ಯಂತ್ರ. ಸ್ಪಷ್ಟವಾಗಿ ಎಲೆಕ್ಷನ್ ಕಮಿಷನ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ಸಿಟಿಸನ್ಶಿಪ್ ಆಕ್ಟ್ ಅಮೆಂಡ್ಮೆಂಟ್ ಆದ್ಮೇಲೆ ಈ ರೀತಿ ಆಗಿರ್ಲಿಲ್ಲ, ಸೊ ಹಾಗಾಗಿ ನಾವು ಸಿಟಿಸನ್ಶಿಪ್ ಸಹ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ಲಿ, ಸಿಟಿಸನ್ಶಿಪ್ ಇರೋರ್ದು ಕಿತ್ಕೊಂತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಹಲವಾರು ರೀತಿ ತಾವೆಲ್ಲರೂ ಸಹ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋದು ನೋಡಿದ್ದೀರಾ. 2-3 ಅಂಶ ನಾನು ಮಾತ್ರ ಹೇಳ್ತೀನಿ. ಈ SIR ಆರ್ಡರ್ ಅಲ್ಲಿ ಏನಿತ್ತು, 9 ರಾಜ್ಯ 3 ಯೂನಿಯನ್ ಟೆರಿಟರಿ ಆಗಿದ್ದು, ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಏನೋ ಒಂದು ಫ್ರೇಸ್ ಇರಲಿಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳಷ್ಟು ಜನ ಮುಸಲ್ಮಾನರು, ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಅವ್ರ ಮ್ಯಾಪಿಂಗ್ ಆಗಿದೆ. ಯಾವಾಗ ಅವ್ರ ಹೆಸರು ಒಳಗಡೆ ಬರುತ್ತೆ ಅಂತ ಗೊತ್ತಾಯ್ತು, UP ನಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇವರು ಹೊಸದಾಗಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟ್ ಅನ್ನು ಶುರು ಮಾಡಿ ಅದರಲ್ಲಿ ಲಕ್ಷಾನುಗಟ್ಟಲೆ ಹೆಸರುಗಳನ್ನ ಹಾಕಿದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಸ್ಪಷ್ಟವಾಗಿದೆ, ಅವ್ರು ಯಾರನ್ನ ತೆಗಿಬೇಕು ಅಂತಿದ್ದಾರೋ ಅವ್ರನ್ನ ಹೆಂಗಾದ್ರೂ ಮಾಡಿ ತೆಗಿಬೇಕು. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ವೋ, ನಿಯಮಗಳಲ್ಲಿ ಅವಕಾಶ ಇದೆಯೋ ಇಲ್ವೋ, ಒಟ್ಟಿನಲ್ಲಿ ತೆಗಿಬೇಕು. ಸೊ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟ್ ಇಂಟ್ರೊಡಕ್ಷನ್ ನಮ್ಗೆ ಗೊತ್ತಾಗುತ್ತೆ. ಎರಡನೇದು, ಉತ್ತರ ಪ್ರದೇಶದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಅಲ್ಲಿನ ರಾಜ್ಯ ಚುನಾವಣಾ ಆಯೋಗ ಲೋಕಲ್ ಎಲೆಕ್ಷನ್ಗೆ ಒಂದು ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ 16.1 crore ವೋಟರ್ಸ್ ಇರ್ತಾರೆ. ಆದ್ರೆ SIR ಅದೇ ಟೈಮಿಗೆ ನಡೆಯುತ್ತೆ, ಅದರಲ್ಲಿ 12.4 ವೋಟರ್ಸ್ ಇರ್ತಾರೆ. ಅಂದ್ರೆ ಈ SIR ಡಿಸೈನ್ ಅಲ್ಲೇ ಪ್ರಾಬ್ಲಮ್ ಇದೆ. ಎನ್ಯೂಮರೇಷನ್ ಫಾರ್ಮ್ ಕೊಡೋದು, ಈ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು, 2002 ಲಿಸ್ಟ್ ಜೊತೆ ಮ್ಯಾಪ್ ಮಾಡೋದು, ಇದರಲ್ಲೇ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ನಾವು ಈ ಸಂವಿಧಾನ ವಿರುದ್ಧ, ಕಾನೂನು ವಿರುದ್ಧ, ನಮ್ಮ ಮೂಲಭೂತ ಹಕ್ಕುಗಳಿರುವ ವಿರುದ್ಧ ಈ SIR ನ ನಾವು ತಿರಸ್ಕರಿಸಲೇಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಬ್ರಿಟಿಷ್ನವರು ನಾವು ಯಾರ ಕೈಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಅವತ್ತಿನ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂಥವರ ಮುಂದೆ ಆ ಪ್ರಶ್ನೆ ಇಟ್ಟಿದ್ರು, ನಿಮ್ಮಲ್ಲಿ ಯಾರು ಈ ದೇಶವನ್ನು ಆಳ್ತಕ್ಕಂಥವ್ರು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ. ಅವಾಗ ಗಾಂಧೀಜಿಯವರು ಹೇಳಿದರು, ನಾವು ಯಾರ ಕೈಗೂ ಕೊಡಲ್ಲ, ಮತದಾರರ ಕೈಗೆ ಆಡಳಿತವನ್ನು ಕೊಡ್ತೇವೆ ಅಂತ ಹೇಳಿ ಅವತ್ತೇ ಘೋಷಣೆ ಮಾಡಿದರು. ಆ ಘೋಷಣೆಯ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನನ ನಾವು ಬರ್ಕೊಂಡಿದ್ದೀವಿ. ಅದರಲ್ಲಿ ಕೆಲವು ಸಂವಿಧಾನಿಕ ಸಂಸ್ಥೆಗಳಿದ್ದಾವೆ, ಅದು ಯಾರು ಹಸ್ತಕ್ಷೇಪ ಮಾಡೋಂಗಿಲ್ಲ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾರೂ ಕೂಡ ಹಸ್ತಕ್ಷೇಪ ಮಾಡದೇ ಇರತಕ್ಕಂಥ ಚುನಾವಣಾ ಆಯೋಗ ಮೊದಲನೆಯದು. ಅದಾದ ಮೇಲೆ ಇನ್ನೂ ಬೇರೆ ಬೇರೆ ಸಂಸ್ಥೆಗಳು ಕೂಡ ಇದ್ದಾವೆ.
ಇತ್ತೀಚಿನ ದಿನಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ಕೂಡ ಕೇಂದ್ರ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಹಸ್ತಕ್ಷೇಪ ಮಾಡಿಬಿಟ್ಟು ಇವತ್ತು ಆ ಚುನಾವಣೆ ಆಯೋಗ ಏನಿದೆ, ಚುನಾವಣೆ ನಡೆಸ್ತಕ್ಕಂಥ ಸಂಸ್ಥೆ ಏನಿದೆ, ಅದನ್ನು ತಾವು ಹೇಳ್ದಂಗೆ ಕೇಳೋ ಮಟ್ಟಿಗೆ ಇವತ್ತು ಆ ಹಂತಕ್ಕೆ ಬಂದು ತಲುಪಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವ ಅಂತ ಅಂದರೆ ಏನು? ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ದೇಶದಲ್ಲಿ ಯಾರ್ಯಾರು ಬದುಕ್ತಾ ಇದ್ದಾರೋ ಎಲ್ಲ ವ್ಯಕ್ತಿನೂ ಕೂಡ 18 ವರ್ಷದ ಮೇಲ್ಪಟ್ಟ ವ್ಯಕ್ತಿ ಲಿಂಗ ತಾರತಮ್ಯ ಇಲ್ಲದೆ, ಯಾವ ತಾರತಮ್ಯ ಇಲ್ಲದೆ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟಿದೆ. ಇದರಲ್ಲಿ ಕೆಲವರಿಗೆ ಮಾತ್ರ ಸಂವಿಧಾನಾತ್ಮಕವಾಗಿ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದು ಕೆಲವು ವರ್ಗಗಳನ್ನು ಗುರುತು ಮಾಡಿ ಅಂಥವರನ್ನು, ದುರ್ಬಲರನ್ನ, ಆದಿವಾಸಿಗಳನ್ನು ಅವರ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಪ್ರತಿಯೊಂದು ಹಳ್ಳಿಗಳಿಂದ ಹಿಡಿದು ಪಟ್ಟಣದ ತನಕನೂ ಕೂಡ ನಾವು ಜನರನ್ನ, ಮತದಾರರನ್ನ ಜಾಗೃತಿ ಮಾಡಿ ಯಾರು ಹೊರಗೆ ಉಳಿಯದ ರೀತಿ ಪ್ರತಿಯೊಬ್ಬರೂ ಮತದಾನದಲ್ಲಿ ಭಾಗವಹಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಇದು ಭಾಳ ಮಹತ್ತರವಾದಂಥ ಕೆಲಸ. ಆ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿಬಿಟ್ಟು ಆ ನಿಟ್ಟಿನಲ್ಲಿ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾವು ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇದನ್ನು ಒಂದು ಅಭಿಯಾನ ರೂಪವಾಗಿ, ಒಂದು ಚಳವಳಿಯಾಗಿ ನಾವು ಕೂಡ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ವಿಚಾರನ ಮುಂದಿಡೋದಕ್ಕಿಂತ ಮೊದಲು ಒಂದು ಮುಖ್ಯವಾದ ವಿಚಾರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಈ ಮತದಾರರ ಪಟ್ಟಿ ಅಂದರೆ ಇದು ರಾಜಕೀಯ ಪಕ್ಷಗಳಿಗೆ ಸೇರಿದ್ದು ಅನ್ನುವಂಥದ್ದು ಬಹಳ ಗಟ್ಟಿಯಾಗಿ ನಮ್ಮ ಜನರ ಮನಸ್ಸಲ್ಲೂ, ರಾಜಕಾರಣಿಗಳ ಮನಸ್ಸಲ್ಲೂ, ಒಂದಷ್ಟು ಮಾಧ್ಯಮದವರ ಮನಸ್ಸಲ್ಲೂ ಕೂತುಬಿಟ್ಟಿದೆ. ಮತದಾರರ ಪಟ್ಟಿಯ ಓನರ್ಸು ರಾಜಕೀಯ ಪಕ್ಷಗಳಲ್ಲ. ಮತದಾರರ ಪಟ್ಟಿಯ ಓನರ್ಸು ಈ ದೇಶದ ಪ್ರಜೆಗಳಾದ ನಾವು, ಜನರು. ಮತದಾರರ ಪಟ್ಟಿ ಜನರಿಗೆ ಸೇರಿರುವಂಥದ್ದು, ಯಾವ ಪಕ್ಷಗಳಿಗೆ ಸೇರಿರುವಂಥದ್ದಲ್ಲ. ಹಂಗಾಗೇನೆ ಈ ನಮ್ಮ ಮತದ ಪಟ್ಟಿಯ ಜೊತೆ ಚೆಲ್ಲಾಟ ಮತ್ತು ಕುತಂತ್ರಗಳು ನಡೀತಿರುವಂಥ ಸಂದರ್ಭದಲ್ಲಿ ನಮ್ಮ ಮತದಾರರ ಪಟ್ಟಿಯನ್ನ ನಿಮಗೆ ಬೇಕಾದಂಗೆ ತಿರುಚಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಮ್ಮೆಲ್ಲ ಜನರ ಪರವಾಗಿ, ಜನರ ನಡುವೆ ಕೆಲಸ ಮಾಡ್ತಿರುವಂತಹ ಒಂದು ಜನಪರ ಸಂಘಟನೆಗಳು ಮತ್ತು ಪರ್ಯಾಯ ಪಕ್ಷಗಳು ನಾವು ಒಟ್ಟಿಗೆ ಸೇರಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇದು ನಂಬರ್ 1 ಪಾಯಿಂಟ್. ನಮ್ಮ ಪಟ್ಟಿಯನ್ನ ವಿಕೃತಗೊಳಿಸೋದಲ್ಲೇ ಅದು ಒಂದು ಸರಿಯಾದಂಥ ಪಟ್ಟಿಯಾಗಿ ತಯಾರಾಗಲದ್ರಲ್ಲಿ 3 ಜನರ ಜವಾಬ್ದಾರಿನೂ ಇದೆ. ರಾಜ್ಯ ಸರ್ಕಾರದ್ದು ಇದೆ, ರಾಜ್ಯ ಚುನಾವಣಾ ಆಯೋಗದ್ದು ಇದೆ, ಕೇಂದ್ರ ಚುನಾವಣಾ ಆಯೋಗದ್ದು ಇದೆ. 3 ಜನರ ಪಾತ್ರನೂ ಇದೆ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ 3 ಜನರ ಪಾತ್ರವನ್ನು ನಾವು ಒತ್ತಿ ಹೇಳ್ತಾ ಇದ್ದೀವಿ. ಮೊದಲು ರಾಜ್ಯ ಸರ್ಕಾರ, ಪಕ್ಷ ಅಲ್ಲ, ಪಕ್ಷಗಳು ಅವರೇನೇನು ಮಾಡ್ತಾರೆ ಬಿಟ್ಟಿರುವಂತಹದ್ದು. ರಾಜ್ಯ ಸರ್ಕಾರ ತನ್ನ ರಾಜ್ಯದ ಮತದಾರರ ಹಿತವನ್ನ, ಅವರ ಹಕ್ಕನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದೆ ಬರಬೇಕು. ಅದರ ಭಾಗವಾಗಿ ಅವಲೇ ಲಲಿತಮ್ಮ ಅವರು ಹೇಳಿದ ರೀತಿಯಲ್ಲಿ 3 ಕ್ರಮಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ನೆರವು ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು, ಜನರಿಗೆ ದಾಖಲೆಗಳಿಲ್ಲ ಅಂದರೆ ಸುಲಭವಾಗಿ ದಾಖಲೆಗಳನ್ನು ಅವರಿಗೆ ವಿತರಣೆ ಮಾಡುವಂಥದ್ದು, 3ನೇದಾಗಿ ಜನರಿಗೆ ಸರಿಯಾದ ರೀತಿಯಲ್ಲಿ ನೆರವು ಕೊಡಲಿಕ್ಕೆ, ಅವ್ರನ್ನ ಒಳಗೊಳ್ಳಲಿಕ್ಕೆ BLOಗಳಿಗೆ ಸರಿಯಾದಂಥ ಓರಿಯೇಷನ್, ಟ್ರೈನಿಂಗ್, ಮಾಹಿತಿ ಕೊಟ್ಟು ಅವ್ರನ್ನ ಸನ್ನದ್ಧಗೊಳಿಸಿ ಕಳಿಸುವಂಥದ್ದು. ಈ 3 ಕೆಲಸನ ಸೀರಿಯಸ್ ಆಗಿ ಮಾಡಬೇಕು. ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತಗೊಳ್ತಿಲ್ಲ ಈ ವಿಚಾರ ಅನ್ನೋದೇನು ಮೊದಲ ಆರೋಪ. ಬಹಳ ಕ್ಯಾಶುವಲ್ ಆಗಿದ್ದಾರೆ. ತಮಿಳುನಾಡದಲ್ಲಿ ಮಾಡಿದಷ್ಟು ಸೀರಿಯಸ್ ಆಗಿಲ್ಲ ಇವರು, ಕೇರಳ ಗೌರ್ಮೆಂಟ್ ತಗೊಂಡಷ್ಟು ಸೀರಿಯಸ್ ಇಲ್ಲ, ಬೆಂಗಾಲ್ ಗೌರ್ಮೆಂಟ್ ಮಾಡಿದಷ್ಟು ಸೀರಿಯಸ್ ಆಗಿಲ್ಲ, ಉಡಾಫಿಯಾಗಿ ತಗೊಳ್ತಿದ್ದಾರೆ ಇವರು. ಹಂಗಾಗಿ ನಮ್ಮ ಮೊದಲ ಡಿಮ್ಯಾಂಡ್ ರಾಜ್ಯ ಸರ್ಕಾರದ ಜೊತೆನೆ ನೀವು ಇದನ್ನ ಸೀರಿಯಸ್ ಆಗಿ ತಗೋಬೇಕಿದು. ನಮ್ಮ ಭವಿಷ್ಯದ ಪ್ರಶ್ನೆ ಇದು, ನಮ್ಮ ಹಕ್ಕಿನ ಪ್ರಶ್ನೆ. ನೀವು ಸೀರಿಯಸ್ ಆಗಿ ತಗೋಬೇಕು. ನಂಬರ್ 1.
ಎರಡನೆಯದು, ಕೇಂದ್ರ ಸರ್ಕಾರ ನಮ್ಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಆಟ ಆಡಿಸ್ತಿದೆ ಎಲ್ಲ ವಿಚಾರದಲ್ಲಿ. ಎಲ್ಲ ವಿಚಾರ ತನ್ನ ಜುಟ್ಟಿಟ್ಕೊಂಡಿದೆ. GST ರೂಪದಲ್ಲಿ ಆರ್ಥಿಕ ವಿಚಾರಗಳನ್ನು ಇಟ್ಕೊಂಡಂಗೆ, ನಮ್ಮೆಲ್ಲ ಕೃಷಿ ಪಾಲಿಸಿಯಲ್ಲೂ ಕೈ ಹಾಕ್ದಂಗೆ ಎಲ್ಲದರಲ್ಲೂ ಕೈ ಹಾಕ್ತಿದೆ, ವೋಟರ್ ಲಿಸ್ಟ್ ಅಲ್ಲೂ ಕೈ ಹಾಕ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಿರೋದು, ವೋಟರ್ ಲಿಸ್ಟ್ ಅಲ್ಲೂ ನಾವು ಸ್ವಾಯತ್ತತೆಗೊಳ್ಳಬೇಕು. ರಾಜ್ಯ, ಕರ್ನಾಟಕ ರಾಜ್ಯ ತನ್ನದೇ ಆದಂತ ವೋಟರ್ ಲಿಸ್ಟ್, ಪಕ್ಕಾ ವೋಟರ್ ಲಿಸ್ಟ್ ನ ತಯಾರು ಮಾಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟ್ನ ಕಂಟ್ರೋಲ್ ಅಲ್ಲಿರುವಂತಹ, ಕೇಂದ್ರ ಆಯೋಗ ಮಾಡುವಂತಹ ಇದ್ರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಅದಕ್ಕೆ ನಾವು ಹೇಳ್ತಿರೋದು, ರಾಜ್ಯ ಚುನಾವಣಾ ಆಯೋಗ ಈ ಸರಿ ಆಕ್ಟಿವ್ ಆಗಬೇಕು. ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೀತಿದ್ದಾವೆ, ನೀವು ಪರಿಷ್ಕರಣೆ ಮಾಡಲೇಬೇಕಾಗಿದೆ. ಆದರೆ ನಾಮಕಾವಸ್ಥೆ ಮಾಡಬೇಡಿ, ಇದನ್ನು ಸೀರಿಯಸ್ ಆಗಿ ಮಾಡಿ. ಇದನ್ನು ಮಾಡಬೇಕಾದ್ರೆ ಕಡ್ಡಾಯವಾಗಿ ಇರುವಂತ ಕಾಯ್ದೆ ಏನಪ್ಪಾ ಅಂದ್ರೆ, ಗ್ರಾಮ ಸಭೆಗಳನ್ನ ಮತ್ತು ವಾರ್ಡ್ ಸಭೆಗಳನ್ನ ನಡೆಸಿ ಜನರ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿ ಜನ ಎಲ್ಲ ಓಕೆ ಅಂದ್ಮೇಲೆ ಫೈನಲ್ ಆಗಬೇಕು. ಇದು ನಮ್ಮ ಚುನಾವಣಾ ಮ್ಯಾನ್ಯುಯಲ್ ಅಲ್ಲಿ ಇರದೆ. ಅದನ್ನ ನಾಮಕಾವಸ್ಥೆ ಮಾಡ್ತಾರೆ, ಸುಮ್ಮನೆ DC ಆಫೀಸ್ ಮುಂದೆ, ತಾಲೂಕು ಆಫೀಸ್ ಮುಂದೆ ಪಟ್ಟಿ ಅಂಟಿಸ್ತಾರೆ, ಅದನ್ನ ಯಾರು ನೋಡಲ್ಲ. ಹಂಗಿಲ್ಲ ಈ ಸರಿ. ಸೀರಿಯಸ್ ಆಗಿ ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ಅಲ್ಲಿ ಅದು ಫೈನಲ್ ಆಗಬೇಕು, ಇದನ್ನೆರಡು ಮಾಡಬೇಕು. ಅದು ಸುಮ್ಮನೆ ಮತ್ತೆ ಅದು ಕಾಟಾಚಾರಕ್ಕಲ್ಲ, ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಸೋಷಿಯಲ್ ಆಡಿಟಿಂಗ್ ಅನ್ನೋದೊಂದಿದೆ, ಸಾಮಾಜಿಕ ಪರಿಶೀಲನೆ, CAG ಕೆಲವು ರೂಲ್ಸ್ ಫ್ರೇಮ್ ಮಾಡಿದೆ. ಅದರ ಪ್ರಕಾರ 15 ದಿವಸ ಮೊದಲು ಎಲ್ಲ ಕಡೆ ಅಂಟಿಸ್ಬೇಕು ಪಟ್ಟಿನ, ಜನ ಎಲ್ಲ ನೋಡ್ಕೋಬೇಕು, ಮನೆಗೆಲ್ಲ ಹೋಗಿ ಮಾಹಿತಿ ಕೊಡಬೇಕು, ಇಲ್ಲಿ ಬಂದಿದ್ದೆಲ್ಲ ಮಿನಿಟ್ಸ್ ಎಲ್ಲ ದಾಖಲೆ ಮಾಡಬೇಕು, ಅಧಿಕಾರಿಗಳು ಅಲ್ಲಿ ಹಾಜರಿರಬೇಕು, ಇವೆಲ್ಲವೂ ಕೂಡ ಇದೆ. ಅದನ್ನೆಲ್ಲ ಪಾಲಿಸಿ ಕರ್ನಾಟಕ ಪಕ್ಕಾ ವೋಟರ್ ಲಿಸ್ಟ್ ನ ತಯಾರು ಮಾಡಬೇಕು. ಇದು ಎರಡನೇದು ನಮ್ದು ಮೇನ್. ಈಗ ಇದು ಚುನಾವಣಾ ಆಯೋಗ ಮಾಡಬೇಕು, ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾದಂತ ನೆರವನ್ನು ಕೊಡಬೇಕು. ಇದು ಎರಡನೇದು. ಮೂರನೇದು, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹೇಳಕ್ ಹೊರಟಿದ್ದೀವಿ. ನಮ್ಮ ಅಡಲ್ಟ್ ಪಾಪರ್, ಇದು ಸಾರ್ವತ್ರಿಕ ಮತದಾನ ಅಂದ್ರೆ 18 ವರ್ಷ ದಾಟಿದ್ರೆ ಎಲ್ಲರಿಗೂ ಮತದಾನದ ಹಕ್ಕಿದೆ. ನಮ್ಮ ರಾಜ್ಯದ 18 ವಯಸ್ಸು ದಾಟದಂತ ಎಷ್ಟು ವಯಸ್ಕರ ಸಂಖ್ಯೆ ಇದೆಯೋ ಅದಕ್ಕೆ ಹೆಚ್ಚು ಕಡಿಮೆ 1% ಅಷ್ಟೇ ನಿಮ್ದು ಕಡಿಮೆ ಆಗ್ಬೋದು. ಅದಕ್ಕಿಂತ ಹೆಚ್ಚು ಲಕ್ಷಾಂತರ ಜನರನ್ನ ಕರ್ನಾಟಕದಲ್ಲಿ ಡಿಲೀಟ್ ಮಾಡಿ ನಿಮ್ಮ ಲಿಸ್ಟ್ ನ ಫೈನಲ್ ಮಾಡಕ್ ನಾವು ಬಿಡೋಲ್ಲ. ಅಂಥದ್ದೇನಾದ್ರೂ ನೀವು ಮಾಡಿದ್ರೆ ನಮಗೆ ನಿಮ್ಮ ಲಿಸ್ಟ್ ಅನ್ನು ಒಪ್ಕೊಳ್ಳಲ್ಲ, ನಿಮ್ಮ ಎಲೆಕ್ಷನ್ ಇಟ್ಕೊಂಡು ನಾವು ಮಾಡಲ್ಲ. ಕರ್ನಾಟಕ ತನ್ನ ಎಲೆಕ್ಷನ್ ತಾನು ಮಾಡ್ಕೊಳ್ತದೆ, ಯಾಕೆ ಸೆಂಟ್ರಲ್ ಅವ್ರು ಬಂದ್ ಮಾಡ್ಬೇಕು? ನಾವು ಈ ಸಾರಿ ನೆಕ್ಸ್ಟ್ ಇದನ್ನು ಫೈಟಿಂಗ್ ತಗೊಳ್ತೀವಿ. ಇದನ್ನ ಎಚ್ಚರಿಕೆಯನ್ನ ಈಗಲೇ ಕೊಡ್ತಾ ಇದೀವಿ. ನೀವು ಸರಿಯಾದಂತ ಲಿಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಇಸ್ ಗೋಯಿಂಗ್ ಟು ರಿಜೆಕ್ಟ್. ನಿಮ್ಮ ವೋಟರ್ ಲಿಸ್ಟ್ ಮೇಲೆ ಮುಂದಿನ ಎಲೆಕ್ಷನ್ಸ್ ನಡೆಯಲ್ಲ, ನಮ್ಮ ವೋಟರ್ ಲಿಸ್ಟ್ ಮೇಲೆ ಎಲೆಕ್ಷನ್ ನಾವು ನಡೆಸ್ತೀವಿ ನೀವು ಅನ್ನು ವೈಲೇಟ್ ಮಾಡಿದ್ರೆ. ಅದಕ್ಕೋಸ್ಕರ 3 ವಿಚಾರ ಕ್ಲಿಯರ್ ಕಟ್ ಅವ್ರಿಗೆ ಹೇಳ್ತಾ ಇದೀವಿ. ಒಂದು, ನಂಬರ್ 1 ಅವ್ರು ಮಾಡಬೇಕಾಗಿರೋದು, ಇದು ಸಮಾಧಾನದಿಂದ ಮಾಡಬೇಕು, ಗಡಿಬಿಡಿಯಲ್ಲಿ ಮಾಡಂಗಿಲ್ಲ. ನಂಬರ್ 2, ಎಲ್ಲಾ ಕಡೆನೂ ಕೂಡ ಗ್ರಾಮ ಸಭೆಗಳನ್ನ, ವಾರ್ಡ್ ಸಭೆಗಳನ್ನ ನೀವು ಕಡ್ಡಾಯವಾಗಿ ನಡೆಸಬೇಕು. ಅಲ್ಲೇ ಓಪನ್ ಆಗಿ ನಡಿಬೇಕು, ಓಪನ್ ಸ್ಕ್ರೂಟಿನಿ ಆಗಬೇಕು, ಕದ್ದು ಮುಚ್ಚಿ ಅಲ್ಲ, ಬಹಿರಂಗವಾಗಿ ಪಾರದರ್ಶಕವಾಗಿ ನಡಿಬೇಕು. ಇದು ನೀವು ಪಾಲಿಸಬೇಕು. SIR ಎಲ್ಲ ಕಿತ್ತಾಕಿದ್ರಿ, ಎಲೆಕ್ಷನ್ ಕಮಿಷನ್ ಅಲ್ಲಿ ಇರೋದು SIR ಪ್ರೊಸೆಸ್ ಎಲ್ಲ ಕೈ ಬಿಟ್ಟಿದ್ದೀರಿ, ಕೈ ಬಿಡಂಗಿಲ್ಲ, ನೀವು ಮಾಡಲೇಬೇಕು. ಎರಡನೇದಾಗ ಆಧಾರ್ ಕಾರ್ಡ್, ಮೂರನೇದು ಆಧಾರ್ ಕಾರ್ಡ್ ಏನಿದೆಯೋ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಉಲ್ಲಂಘನೆ ಮಾಡ್ತಿದ್ದೀರಿ, ಇದಕ್ಕೆ ಚಾನ್ಸ್ ಇಲ್ಲ. ಸೊ ಅದನ್ನ ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಪರಿಗಣಿಸಬೇಕು. ಆಧಾರ್ ಕಾರ್ಡ್ ಇದೆ ಅಂದ್ರೆ ಅವ್ರನ್ನ ಡಿಲೀಟ್ ಮಾಡಂಗಿಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಯಾರಿಗಾದ್ರೂ ನಾಗರಿಕತ್ವದ ಬಗ್ಗೆ ಅನುಮಾನ ಬಂದ್ರೆ, ಪ್ರಶ್ನೆ ಬಂದ್ರೆ, ನೀವೇ ತೀರ್ಮಾನ ಮಾಡಿ ಕಿತ್ತಾಕಂಥದ್ದಲ್ಲ. ಅದಕ್ಕೆ ಕನ್ಸರ್ನ್ ಅಥಾರಿಟೀಸ್ ಇದೆ, ನೀವು ರೆಫರ್ ಮಾಡಬೇಕು. ಅಲ್ಲಿ ಪ್ರೋಸೆಸ್ ನಡೆದು ಹೌದು ಇವರು ಭಾರತದ ನಾಗರಿಕರಲ್ಲ ಅಂತ ಪ್ರೂವ್ ಆದ್ಮೇಲೆ ತೆಗಿಬೇಕು. ಅದಕ್ಕಿಂತ ಮೊದಲು ನೀವು ತೆಗೆದಾಕಂಗಿಲ್ಲ. ಅಪೀಲ್ ಮಾಡಲಿಕ್ಕೆ ಕನಿಷ್ಠ 6 ತಿಂಗಳು ಸಮಯಾವಕಾಶ ಕೊಡಬೇಕು. ಇಷ್ಟನ್ನು ನೀವು ಮಾಡಲೇಬೇಕು. ಇದನ್ನ ಮಾಡಿ ನೀವು ಪಟ್ಟಿ ತಯಾರು ಮಾಡಿ, ಅದು ನಮ್ಮ ವಯಸ್ಕರ ಜನಸಂಖ್ಯೆಗೆ 1% ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ನಿಮ್ದು ಬಂದ್ರೆ ಅದನ್ನು ಸ್ವೀಕರಿಸ್ತೀವಿ. ಅದು ಬರಲಿಲ್ಲ ಅಂತ ಹೇಳಿದ್ರೆ ನಾವು ತಿರಸ್ಕರಿಸ್ತೀವಿ. ಸೊ ಈ 3 ವಿಚಾರಗಳನ್ನ 3 ಸಂಸ್ಥೆಗಳಿಗೂ ಕೂಡ ಸ್ಪಷ್ಟವಾಗಿ ನಾವು ನಿಲುವನ್ನು ಹೇಳಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೆಸ್ತಿದ್ದೀವಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಜನರ ಮತದಾನದ ಹಕ್ಕನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನೊಂದು ಆಂದೋಲನ ಆರಂಭ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಈ ಪತ್ರಿಕಾಗೋಷ್ಠಿ ಜೊತೆಗೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಏನು ನಾವು ನಿರ್ದಿಷ್ಟವಾದಂಥ ನಿರ್ಣಯಗಳನ್ನು ತಗೊಂಡು ಮುಂದಿನ ಹೋರಾಟಕ್ಕೆ ಇಳಿತೀವಿ. ಅದಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ CPI ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಯಾತಕ್ಕೋಸ್ಕರವಾಗಿ SIRನ ನಾವು ಇವತ್ತು ವಿರೋಧ ಮಾಡಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡ್ತಾ ಹೋದರೆ 3 ಪ್ರಮುಖವಾದಂಥ ಕಾರಣಗಳನ್ನು ನಾವಾದರೂ ಕೂಡ ಗುರುತು ಮಾಡ್ಬೋದು. ಒಂದು, ರಾಜಕೀಯವಾಗಿ ಯೋಚನೆ ಮಾಡಿದರೆ ಈ ದೇಶದಲ್ಲಿರ್ತಕ್ಕಂತಹ ಕೇಂದ್ರ ಸರ್ಕಾರ ಅಂದರೆ ಒಕ್ಕೂಟ ಸರ್ಕಾರದಲ್ಲಿರ್ತಕ್ಕಂಥ BJPಯ ಮನಸ್ಥಿತಿಯನ್ನು ಆಲೋಚನೆ ಮಾಡ್ಕೋಬೇಕಾಗಿದೆ. ಅವರು ಸಂಪೂರ್ಣವಾಗಿ
ಈ ದೇಶದ ರಾಜಕಾರಣವನ್ನು ಧರ್ಮದ ಆಧಾರದ ಮೇಲೆ ಹೊಡೆಯುವ ಮುಖಾಂತರವಾಗಿ ಒಂದು ಧರ್ಮವನ್ನು ಗುರಿಯಾಗಿಡಿಸ್ಕೊಂಡು ಅವರು ರಾಜಕಾರಣ ಮಾಡೋ ಸಂದರ್ಭದಲ್ಲಿ ಅವರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವ ಒಂದು ಷಡ್ಯಂತ್ರ ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗಾಗಲೇ ನಡೆದಿರ್ತಕ್ಕಂಥ ಬೇರೆ ಬೇರೆ ರಾಜ್ಯದ ಪ್ರಕ್ರಿಯೆಗಳನ್ನು ನೋಡಿದರೆ ಇದು ಕೂಡ ನಮಗೆ ಅನ್ನಿಸ್ತದೆ. ರಾಜಕೀಯವಾಗಿ ಹೀಗಿದ್ರೆ ಆರ್ಥಿಕವಾದಂಥ ಪ್ರಶ್ನೆನ ಈ ಆಳುವ ಸರ್ಕಾರಗಳು 2014 ನಂತರ ಏನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ BJP ಅಥವಾ ಒಕ್ಕೂಟ ಸರ್ಕಾರ ಇಡೀ ದೇಶದ ಸಂಪತ್ತನ್ನು ಕೆಲವೇ ಮಂದಿ ಶ್ರೀಮಂತರ ಕೈಗೆ ಕೊಟ್ಬಿಟ್ಟಿದೆ. ಹಾಗೇನೆ ಆ ಒಂದು ಜನರ ಬದುಕನ್ನು ತಳ ಸಮುದಾಯದ ಅಂಚಿನಲ್ಲಿರ್ತಕ್ಕಂಥ ದಲಿತರು ಆದಿವಾಸಿಗಳ ಬದುಕಿನ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಅವರು ನಿರಂತರವಾದಂಥ ವಲಸೆಗೆ ಹೋಗ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದೆ. ಈ ವಲಸೆ ಹೋದಂಥ ಸಂದರ್ಭದ ಅವಧಿಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆದರೆ ಬಹುತೇಕ ತಳ ಅಂಚಿನ ಸಮುದಾಯದ ಜನರು ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗೇನೆ ಬದುಕೇ ಬಹಳ ಕಷ್ಟವಾಗಿರೋ ಸಂದರ್ಭದೊಳಗೆ ಅವ್ರು ಕೇಳಿರ್ತಕ್ಕಂಥ ದಾಖಲೆಗಳನ್ನ ಕೊಡೋದು ಕೂಡ ತಳ ಸಮುದಾಯ ಜನರಿಗೆ, ಆದಿವಾಸಿಗಳಿಗೆ, ದಲಿತರಿಗೆ ಕಷ್ಟ ಸಾಧ್ಯ. ವಿಶೇಷವಾಗಿ ಮಹಿಳೆಯರಿಗೆ ಇದರಲ್ಲಿ ಈ ಒಂದು ಹಕ್ಕಿನಿಂದ ವಂಚನೆ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ನಾವಿವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಜನರು ಈ ರಾಜಕೀಯ ಹುನ್ನಾರವನ್ನು ಮತ್ತು ಆರ್ಥಿಕ ಅಸಮಾನತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸರ್ಕಾರದ ನೀತಿಗಳ ಜೊತೆಗೇನೆ ಜನರ ಮತದಾನದ ಹಕ್ಕನ್ನು ಕಿತ್ಕೊಳ್ಳೋಕೆ ಹೊರಟಿರ್ತಕ್ಕಂಥ ಸರ್ಕಾರದ ಅಥವಾ ಎಲೆಕ್ಷನ್ ಕಮಿಷನ್ ಮುಖಾಂತರವಾಗಿ ಮಾಡ್ತಾ ಇರತಕ್ಕಂಥ ಷಡ್ಯಂತ್ರವನ್ನು ಕರ್ನಾಟಕದಲ್ಲಿ ನಾವು ಅದನ್ನು ನುಚ್ಚುನೂರು ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅರ್ಹ ಮತದಾರರು ಕೂಡ ಈ ಒಂದು ಪಟ್ಟಿಯಲ್ಲಿ ಹೊರಗೆ ಉಳಿಯದಂತೆ ಮಾಡ್ತಕ್ಕಂಥ ಹೋರಾಟದ ಭಾಗವಾಗಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಮತ್ತೆ ನಾವು ನಿಮಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಂಪೂರ್ಣವಾಗಿ ಆಂದೋಲನದಲ್ಲಿ ಭಾಗಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಈಗ ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ಈಗೇನು ಇದುವರೆಗೂ ಮಾತಾಡಿದ್ದಾರೆ, ಯಾವ ರೀತಿಯಿಂದ ನಮ್ಮನ್ನು ದಮನ ಮಾಡ್ತಾ ಇದ್ದಾರೆ, ನಮ್ಮ ಅನಕ್ಷರಸ್ಥ ಜನಗಳು ಹೆಚ್ಚಾಗಿರುವಂಥ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪಟ್ಟಣಗಳಲ್ಲಿಯೂ ಕೂಡ ಏಕಾಏಕಿ ಅವರ ಹೆಸರುಗಳನ್ನ ತೆಗೆದು ಲಕ್ಷಾಂತರ ಜನಗಳು ಹೊರಗುಳಿಯೋ ಹಾಗೆ ಮಾಡಿ ತಮಗೆ ಯಾರು ಬೇಕೋ ಅವರನ್ನು ಆರಿಸ್ಕೊಳ್ಳುವಂಥ ಒಂದು ತೀರಾ ಅನಿಷ್ಟ ಪದ್ಧತಿಯನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ, ಚುನಾವಣಾ ಆಯೋಗ ತರ್ತಾ ಇದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಈಗ ಪಶ್ಚಿಮ ಜನರು ಈಗ ಬಹಳಷ್ಟು ಧಾವಂತದಲ್ಲಿರೋದ್ರಿಂದ ಈ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ಸರ್ಕಾರ ತನ್ನಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕೂಡ ಎಲ್ಲ ವಾರ್ಡುಗಳಲ್ಲಿಯೂ ಕೂಡ ಟೆಂಟ್ಗಳನ್ನು ಹಾಕಿ ಅಲ್ಲೇ ಜನಗಳನ್ನು ಒಟ್ಟುಗೂಡಿಸಿ ಅವರಿಗೆ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಮತ್ತು ಮತದಾರರಿಗೆ ಎಲ್ಲ ರೀತಿ ಸೌಕರ್ಯಗಳನ್ನು ಮಾಡಿ ಅವರು ಸಲೀಸಾಗಿ ಮತ ನೀಡುವ ರೀತಿಯಲ್ಲಿ ಒಂದು ಏರ್ಪಾಡು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಜನಗಳಿಗೆ, ಮತದಾರರಿಗೆ ಅಂಥ ಒಂದು ಸಹಕಾರ ನೀಡಬೇಕು ಕರ್ನಾಟಕ ಸರ್ಕಾರ. ಯಾಕೆಂದರೆ ನಮ್ಮ ಮೇಲೆ ಅಷ್ಟೇ ಅಲ್ಲ ಜವಾಬ್ದಾರಿ, ಈ ಒಂದು ಕರ್ನಾಟಕ ಸರ್ಕಾರದ ಮೇಲೂ ಕೂಡ ಇದೆ. ಈ ಕೇರಳದಲ್ಲಿ ಈ ದಾಖಲೆಗಳಿಲ್ಲದ ಜನಗಳಿಗೆ ಅಲ್ಲಿ ಬಹಳ ಸುಲಭವಾಗಿ, ತ್ವರಿತವಾಗಿ ಅವರಿಗೆ ಪ್ರಮಾಣ ಪತ್ರವನ್ನು ಒದಗಿಸುವಂಥ ಒಂದು ಕೆಲಸ ನಡೆದಿದೆ. ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರಿಗೆ ಸುತ್ತೋಲೆಯನ್ನು ಕಳಿಸಿದ್ದಾರೆ ಅವರು. ಯಾಕೆಂದರೆ ಈ ರೀತಿಯಾಗಿ ಏನಾದರೂ ಒಂದು ದಾಖಲೆ ಇಲ್ಲ ಅಂದರೆ ಈಗಿನ ಒಂದು ತಾಂತ್ರಿಕ ಯುಗದಲ್ಲಿ ಬಹಳ ಸುಲಭದಲ್ಲಿ ಅದನ್ನು ಕಂಡುಕೋಬಹುದು. ನಮ್ಮ ಜಮೀನಿನ ಪಟ್ಟ ಏನಿದೆ ಅನ್ನುವಂಥದ್ದನ್ನು ಕೂಡ, ನಮ್ಮ ಸರ್ವೆ ನಂಬರ್ ಏನಿದೆ ಅನ್ನೋದನ್ನು ನಾವು ಮೊಬೈಲ್ನಲ್ಲಿ ನೋಡಿ ತಿಳ್ಕೊತೀವಿ ಹೊರತು ಈಗೆಲ್ಲ ಆಫೀಸ್ಗಳಿಗೆ ಹೋಗೋದಿಲ್ಲ. ಅಷ್ಟೊಂದು ತಂತ್ರಜ್ಞಾನ ಮುಂದುವರೆದಿರುವಾಗ ಈ ಜನ ಯಾರು, ಇವರು ಹೆಸರೇನು, ಇವರು ನಿಜವಾದ ಮತದಾರರ ಇಲ್ವಾ ಅನ್ನೋದನ್ನು ಒಂದು ಕ್ಷಣದಲ್ಲಿ ತಿಳ್ಕೊಬಹುದು. ಅಂಥ ಒಂದು ಕೆಲಸವನ್ನು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮಾಡಿ ಆ ಮತದಾರರಿಗೆ ನಿರಾಶೆಯಿಂದ ಹಿಂದಿರುಗುವಂಥ ರೀತಿಯಲ್ಲಿ ನಡ್ಕೋಬಾರ್ದು, ಅವರಿಗೆ ಆ ಒಂದು ಸಹಾಯವನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಕರ್ನಾಟಕ ಸರ್ಕಾರದ ಬಗ್ಗೆ ಅಷ್ಟೇ ಮೊದಲು ಹೇಳ್ತಾ ಇದ್ದೀವಿ. ಅದು ನಿಜವಾಗಿ ಅದು ಮಾಡ್ತಿರೋವಂಥ ವೇಗ ಸಾಲದು, ಬಹಳ ಇನ್ನೂ ವೇಗವಾಗಿ ಈ ಕೆಲಸದಲ್ಲಿ ತೊಡಗಬೇಕು ಅಂತ ನಾವು ಕೇಳ್ಕೊಳ್ತೇವೆ. SIR ಇದು ಒಂದು NRC ಮತ್ತು CA ಬ್ಯಾಕ್ಡೋರ್ ಆಗಿದೆ ಇದು. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಇದು ಸಂವಿಧಾನದ ಆರ್ಟಿಕಲ್ ನಂಬರ್ 14, 15, 16 ಇದರ ವಿರುದ್ಧವಾಗಿದೆ. ಹಾಗಾಗಿ SIR ಸಲುವಾಗಿ ಏನು ಡಾಕ್ಯುಮೆಂಟ್ಸ್ ಏನು ಕೇಳಿದಾರಲ್ಲ, ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಏನು ಗೊತ್ತಾಗ್ತಾ ಇದೆ ಅಂದರೆ 11 ಡಾಕ್ಯುಮೆಂಟ್ಸ್ ಅವರೆಲ್ಲ ಕೇಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮೀಕ್ಷೆ ಆಗಿದೆ. ಅದರ ಪ್ರಕಾರ 36.5% ಜನರ ಹತ್ರ ಇದು 11 ಡಾಕ್ಯುಮೆಂಟ್ಸ್ ಸಿಗ್ತಾ ಇದೆ.
ಅದರಲ್ಲಿ ಒಂದು ಪಾಸ್ಪೋರ್ಟ್ ಬಗ್ಗೆ ಅವ್ರು ಹೇಳಿದ್ದಾರೆ, ಪಾಸ್ಪೋರ್ಟ್ ಇರಬೇಕಂತೇಳಿ. ಮಿತ್ರರೇ, ತಮಗೆ ಗೊತ್ತಿದ್ದ ಹಾಗೆ ರಾಷ್ಟ್ರ ಮಟ್ಟದಲ್ಲಿ 7.92% ಜನರಲ್ಲಿ ಪಾಸ್ಪೋರ್ಟ್ ಅವರಲ್ಲಿ ಸಿಗ್ತಾ ಇದೆ. ಇನ್ನೊಂದು ವಿಷಯ ತಮಗೆ ಗಮನಕ್ಕೆ ಇರಬೇಕು, SLC ಮಾರ್ಕ್ಸ್ ಕಾರ್ಡ್ ಕೇಳಿದ್ದಾರೆ ಅವರು. ಕರ್ನಾಟಕದ ಬಗ್ಗೆ ನಾವು ಮಾತಾಡಿದ್ರೆ ಏನು ಗೊತ್ತಾಗ್ತಾ ಇದೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಅವ್ರ ಪ್ರಕಾರ 22.1% ಡ್ರಾಪ್ಔಟ್ ಆಗ್ತಾ ಇದ್ದಾರೆ. SLC ಅವರು ಬರೋಂಗಿಲ್ಲ, ಅವರು ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಹೀಗಾಗಿ ಇದು 11 ಡಾಕ್ಯುಮೆಂಟ್ಸ್ನಲ್ಲಿ ವಿಶೇಷವಾಗಿ ಬರ್ತ್ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದ್ದಾರಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಹಲವಾರು ಲಕ್ಷಾಂತರ ಜನರ ಹತ್ರ ಅವರು ಯಾವುದೇ ಈ ರೀತಿಯಾಗಿ ಸರ್ಟಿಫಿಕೇಟ್ ಅವ್ರ ಹತ್ರ ಸಿಗಂಗಿಲ್ಲ. ಹೀಗಾಗಿ ನಾವೆಲ್ಲರೂ, ಯಾಕಂದರೆ ಇದು ಸಂವಿಧಾನದ ವಿರುದ್ಧವಾಗಿದೆ SIR, ಹಾಗಾಗಿ ನಾವು SIR ನಾವು ವಿರುದ್ಧ ಮಾಡ್ತಾ ಇದ್ದೇವೆ. ತಮ್ಮಲ್ಲಿ ವಿನಂತಿ, ಯಾವ ರೀತಿಯಾಗಿ ಸಂಘಟನೆಗಳು, ವಿವಿಧ ಪಕ್ಷಗಳು ಇದರ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ, ತಾವು ನಮ್ಮ ಜೊತೆಯಲ್ಲಿ ಆಗಬೇಕಂತೇಳಿ ನಾವು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈ SIR ಅನ್ನೋದು ಒಂದು ಅಸಂವಿಧಾನಿಕವಾದಂಥ ನೀತಿ. ಕೇಂದ್ರ ಸರ್ಕಾರ ಒತ್ತಾಯಪೂರ್ವಕವಾಗಿ ರಾಜ್ಯ ಸರ್ಕಾರದ ಮೇಲೇನು ಜನಸಾಮಾನ್ಯರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಲ್ಪಡುವಂಥ ಒಂದು ನೀತಿ. ನಾನಿದ್ರಲ್ಲಿ ಏನು ಅಂತ ಹೇಳಬೇಕು ಅಂದರೆ, ಇದರಿಂದ ಜಾಸ್ತಿ ವಂಚನೆಗೀಡಾಗುವುದು ಮಹಿಳೆಯರು. ಹೇಗಂತ ಹೇಳಿದರೆ, ಇವಾಗ ಮಹಿಳೆಯರು ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗ್ತಾರೆ, ಅವರಿಗೆ ಅದರ ಹೆಸರು, ಅದನ್ನು ಪಟ್ಟಿಯಿಂದ ಅವರ ಆಧಾರ್ ಕಾರ್ಡ್ ಚೇಂಜ್ ಮಾಡಲಿಕ್ಕೆ ಅದರದೇ ಆದಂಥ ಸಮಯಗಳಿರುತ್ತೆ. ಇನ್ನು ಕೆಲವರದ್ದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದಿರುವಂತಹ ಪ್ರಕರಣಗಳಿರುತ್ತೆ. ಅಂಥವರು ಇದರಿಂದ ವಂಚಿತರಾಗ್ತಾರೆ. ಅದಕ್ಕೋಸ್ಕರ SIR ಅಲ್ಲಿ ಯಾರ್ಯಾರ ಹೆಸರು ಇಲ್ಲ ಅಂತ ಹೇಳಿದ ತಕ್ಷಣ ಅವರ ಹೆಸರನ್ನು ಡಿಲೀಟ್ ಮಾಡಬಾರ್ದು, ಅದು ಪೆಂಡಿಂಗಿಗೆ ಅಂತ ಒಂದು ಅವಕಾಶ ಕೊಡಬೇಕು. ಈಗಾಗಲೇ ಅಪೀಲಿಗೆ 6 ತಿಂಗಳ ಅವಕಾಶ ಅಂತ ಉಂಟು, ಆದರೆ ಅದನ್ನು ನಾವು ತುಂಬ ಕಳಕಳಿಯಿಂದ ಅದನ್ನು ಕೇಳ್ಕೊಳ್ತಾ ಇದ್ದೀವಿ. ಜನಸಾಮಾನ್ಯರಿಗೆ ಕೋರ್ಟು, ನ್ಯಾಯಾಲಯ ಅಂದರೆ ಅದು ಸುಲಭದ ಮಾತಲ್ಲ, ಅದು ಬರಲಿಕ್ಕೆ. ಅದಕ್ಕೆ ಅದರದೇ ಆದಂಥ ಹಣದ ಅವಶ್ಯಕತೆ ಇದೆ, ಅದರದೇ ಆದಂಥ ಸಮಯದ ಅವಕಾಶವಿದೆ. ಅದಕ್ಕೋಸ್ಕರ ಅಪೀಲಿಗೆ 6 ತಿಂಗಳು ಏನು ಟೈಮ್ ಕೊಟ್ಟಿದ್ದಾರೆ, ಆ 6 ತಿಂಗಳೊಳಗೆ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಒಂದೇ ಸಮಯಕ್ಕೆ ನಿಮಗೆ ಇಷ್ಟ ಬಂದಾಗೆ, ನಿಮಗೆ ಮನ ಬಂದಾಗೆ ನೀವು ಅದನ್ನು ತೆಗೆದುಕೊಳ್ಳುವ ಹಾಗೆ ಇಲ್ಲ. ಯಾರನ್ನು ಈ SIR ಮುಖಾಂತರ ಮತದಾರರ ಪಟ್ಟಿಯಿಂದ ಹೊರಗಿಡಬಾರ್ದು. ನ್ಯಾಯಾಲಯದಲ್ಲಿ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ, ನ್ಯಾಯಾಲಯದಲ್ಲಿ ಅವರಿಗೆ ಅದನ್ನು ಅವರ ಏನು ಹಕ್ಕುಂಟು ಅದನ್ನು ಕೇಳಲಿಕ್ಕೆ ಅವರಿಗೆ ಅವರದೇ ಆದಂತಹ ಸಮಯವನ್ನು ಕೊಡಬೇಕು ಅಂತ ಈ ಮುಖಾಂತರ ಕೇಳಿಕೊಳ್ತೀವಿ. ನಮಸ್ಕಾರ. ಸೊ ಈಗಾಗಲೇ ಈ SIR ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಅದರ ಬಾಧಕಗಳು ಯಾವ ಥರ ಜನಸಮುದಾಯವನ್ನು ಕಾಡ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ಅನೇಕ ವಿವಿಧ ಸಂಘಟನೆಗಳ, ವಿವಿಧ ಪಕ್ಷದ ಮುಖಂಡರು ಇಲ್ಲಿ ಮಾತನಾಡಿದ್ದಾರೆ. ಸೊ ಏನಿವತ್ತು ರಾಜ್ಯದಲ್ಲಿ ಅಂದರೆ ವಿವಿಧ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಈ SIR ಹೆಸರಲ್ಲಿ ನಡೆಸ್ತಾ ಇದೆ, ಇದರಲ್ಲಿ ಲಕ್ಷ ಜನಗಳ ಹೆಸರುಗಳನ್ನು ತೆಗೆಯುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಅದರ ಮುಂದುವರಿಕೆಯಾಗಿ ಇವತ್ತು ಕರ್ನಾಟಕದಲ್ಲೂ ಸಹ ಇದು ನಡೀತಾ ಇದೆ. ಸೊ ಅನೇಕ ಜನಕ್ಕೆ ಇನ್ನೂ ಇದ್ರ ಬಗ್ಗೆ ಎಚ್ಚರ ಇಲ್ಲ. ಸೊ ಯಾಕಂದರೆ 2002ರ ಒಂದು ವೋಟರ್ ಲಿಸ್ಟ್ ಏನಿದೆ ಅದನ್ನು 24ರ ವೋಟರ್ ಲಿಸ್ಟಿಗೆ ಮ್ಯಾಪಿಂಗ್ ಮಾಡ್ತಕ್ಕಂಥ ಕೆಲಸ ಈಗ ನಡೀತಾ ಇದೆ. ಮನೆಗೆ ಹೋಗಿ ಅವ್ರು ಏನೊಂದು ಎನ್ಯುಮರೇಷನ್ನು ಮಾಡಬೇಕಾಗಿದೆ, ಅದನ್ನು ಇನ್ನೂ ಅನೇಕ ಕಡೆಗಳಲ್ಲಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ, 18 ವರ್ಷ ತುಂಬಿರ್ತಕ್ಕಂತಹ ಯಾರು ಅರ್ಹ ಮತದಾರರಿದ್ದಾರೆ, ಆ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಹೋಗಬಾರ್ದು, ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶ. ಸೊ ಹಾಗಾಗಿ ಇವತ್ತೇನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, 11 ವಿವಿಧ ನಮೂನೆಗಳನ್ನು ನೀವು ಒದಗಿಸಬೇಕು, ಅದೇ ಥರದಲ್ಲಿ 12ನೇದಾಗಿ ಆಧಾರ್ ಕಾರ್ಡನ್ನು ಕೊಡಬೇಕು ಅನ್ನೋದು, ಇದರಲ್ಲಿ ಅನೇಕ ಏನು ನಮೂನೆಗಳೇನಿದೆ ಆ ಫಾರ್ಮೇಟ್ಗಳು ನಮ್ಮ ಜನ ಸಮುದಾಯದಲ್ಲಿ ವಿಶಿಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ ಕಾರ್ಮಿಕರಲ್ಲಿ ಇದು ಭಾಳ ಕಡಿಮೆ ಸಿಗುತ್ತೆ. ನಿಮ್ಗೆ ಇವತ್ತಿನ ದಿವಸ ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಅದು ಸಂಡೇ ಆಗಿದ್ದರೆ ನಮ್ಮವ್ರು ಇರ್ತಾರೆ, ಬೇರೆ ದಿನಗಳಾದರೆ ಅವ್ರು ಇರೋದಿಲ್ಲ. ಹಾಗಾಗಿ ಮಾಹಿತಿಗಳು ಸಹ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ದುಡಿಯುವ ಜನ ಈ ಒಂದು SIRನಿಂದ ವಂಚಿತರಾಗುವಂಥ ಪ್ರಸಂಗವನ್ನು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ವಿ. ಕರ್ನಾಟಕದಲ್ಲೂ ಸಹ ಅದು ರಿಪೀಟ್ ಆಗಿದ್ರೆ ಅದರಲ್ಲಿ ಆಶ್ಚರ್ಯ ಇಲ್ಲ. ಹಾಗಾಗಿ ಏನೊಂದು ವಿಶೇಷ ತೀವ್ರ ಪರಿಷ್ಕರಣೆ ಏನಿದೆ,
ಇದನ್ನ ನಮ್ಮ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಅದಲ್ಲದೇನೆ ಏನಿವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ, ಆ ಊರಲ್ಲಿರ್ತಕ್ಕಂತಹ ಆ ಒಂದು ಮತಗಟ್ಟೆಯಲ್ಲಿರ್ತಕ್ಕಂತಹ ಒಂದು ಮತಪಟ್ಟಿ ಏನಿದೆ, ಆ ಮತಪಟ್ಟಿ ಆದಷ್ಟು ಬೇಗ ಅಲ್ಲಿರ್ತಕ್ಕಂಥ BLOಗಳು, ಅವರು ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಇಲ್ಲ ಅಂದರೆ ಶಾಲಾ ಶಿಕ್ಷಕರಿರ್ಬೋದು, ಮತ್ತೆ ಪಂಚಾಯಿತಿಯಲ್ಲಿ ಆ ಒಂದು ಪ್ರತಿ ಲಭ್ಯವಾಗುವಂತಹ ಒಂದು ಕ್ರಮವನ್ನು ನಮ್ಮ ಸರ್ಕಾರ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರಕ್ಕೆ ಎಲ್ಲರ ಥರದಲ್ಲೂ ಸಹ ಅದನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಕಾನೂನಿನ ಬಲ ಇದೆ. ಹಾಗಾಗಿ ಪಂಚಾಯಿತಿಯಲ್ಲಿ BLOಗಳ ಹತ್ರ ಈ ಎಲ್ಲ ಮತಪಟ್ಟಿ ಭಾಳ ಮುಂಚೆನೇ ಲಭ್ಯವಾಗಿರಬೇಕು. ಭಾನುವಾರ ಸಹ ಅದು ಲಭ್ಯವಾಗಿರೋ ಥರದಲ್ಲಿ ಇರಬೇಕು. ಕಾರ್ಮಿಕರು ಅದನ್ನು ನೋಡಿ ತಮ್ಮ ಹೆಸರೇನಾದರೂ ಬಿಟ್ಟೋಗಿದ್ರೆ ಅದನ್ನು ನೋಂದಾಯಿಸೋದಕ್ಕೆ ತೀವ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ನಾವು JCTU ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಸರ್ಕಾರವನ್ನು, ಅದರಲ್ಲೂ ನಮ್ಮ ರಾಜ್ಯದ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರವನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ಇದುವರೆಗೂ ಮಾತಾಡಿರೋರು ಇವಾಗ ಸದ್ಯಕ್ಕೆ ನಮ್ಮ ಮುಂದೆ ಇರುವಂಥ ಪ್ರಾಬ್ಲಮ್ SIR ಬಗ್ಗೆ ನಾವು ಶಾರ್ಟ್ ಟರ್ಮ್ನಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಸಿವಿಕ್ ಸಂಸ್ಥೆಯಿಂದ ಇದಲ್ದಿರ ಈ ಶಾರ್ಟ್ ಟರ್ಮ್ ಮೆಷರ್ಸ್ ಏನು ಮಾಡಬೇಕು ಅದಲ್ದಿರ ಲಾಂಗ್ ಟರ್ಮ್ ಮೆಷರ್ಸು ಇದೆ. ಅದನ್ನು ನಾವು ತುಂಬ ಎಂಫಸೈಸ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಇವಾಗ ಇವರು ವೋಟರ್ ರೋಲ್ನ ಪರಿಷ್ಕರಣೆ ಮಾಡ್ಬೋದು SIR ಮೂಲಕ, ಬಟ್ ಆ ವೋಟರ್ ರೋಲ್ ತಯಾರು ಮಾಡುವ ಪ್ರಕ್ರಿಯೆನಲ್ಲೇ ಗೊಂದಲ ಇದೆ, ತಪ್ಪಿದೆ. ಅದರಿಂದ ನೀವು ಇವಾಗ ಪರಿಷ್ಕರಣೆ ಮಾಡಿದ್ರು ಕೂಡ ಇನ್ನು 6 ತಿಂಗಳಿಗೆ ಅದು ಮತ್ತೆ ಕೆಟ್ಟು ಹೋಗುತ್ತೆ ಎಲೆಕ್ಟ್ರೋಲ್ ರೋಲು. ಯಾಕೆ ಅಂತಂದರೆ ಎಲೆಕ್ಟ್ರೋಲ್ ರೋಲ್ ತಯಾರಿಸುವಂಥ ಪ್ರಕ್ರಿಯೆಯಲ್ಲಿ ಸತ್ತೋದ್ರದ್ದು ಹೆಸರನ್ನ ಆಟೋಮ್ಯಾಟಿಕ್ಕಾಗಿ ತೆಗೆಯೋದಾಗಲಿ, ಹುಟ್ಟಿದವ್ರದ್ದು ಹೆಸರನ್ನ ಆಟೋಮ್ಯಾಟಿಕ್ಕಾಗಿ ಸೇರಿಸೋದಾಗಲಿ, ಅಥವಾ ಮೈಗ್ರೆಂಟ್ ಆಗಿ ಯಾರೋ ಹೋಗಿದ್ರೆ ಅಥವಾ ಯಾರೋ ಬಂದಿದ್ರೆ ಅವ್ರ ಹೆಸರುಗಳನ್ನ ಕಂಟಿನ್ಯೂಸ್ ಅಪ್ಡೇಷನ್ ಮೂಲಕ ಎಲೆಕ್ಟ್ರೋಲ್ ರೋಲ್ ಯಾವಾಗಲೂ ಕರೆಕ್ಟಾಗಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆನೇ ಇಲ್ಲ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಮತ್ತು ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ಗೆ ತಿದ್ದುಪಡಿ ತಂದು ಸತ್ತೋದವರು, ಹುಟ್ಟಿದವರು, ಇನ್ ಆ್ಯಂಡ್ ಔಟ್ ಮೈಗ್ರೇಷನ್ ಆದವ್ರದ್ದು ಕಂಟಿನ್ಯೂಸ್ ಅಪ್ಡೇಷನ್ ಆಗೋ ಹಾಗೆ ನೀವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಟೆಂಪರರಿ ಮೈಗ್ರೆಂಟ್ ಯಾರು ಹೋಗಿರ್ತಾರೆ ಬಿಹಾರಿಂದ ಬೆಂಗಳೂರಿಗೋ ಬಾಂಬೆಗೋ, ಅವ್ರಗಳ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಅವ್ರು 6 ತಿಂಗಳು ಇಲ್ಲದೆ ಹೋದರೆ, ಯಾಕೆಂದರೆ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರಲ್ ರೂಲ್ಸ್ ಎಲ್ಲ ಆಗಿದೆ. 6 ತಿಂಗಳು ನೀವು ಇಲ್ಲ ಅಂತಂದರೆ ನಿಮ್ಮ ಹೆಸರನ್ನ ಡಿಲೀಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಅದನ್ನು ತಿದ್ದುಪಡಿ ಮಾಡಿ ಹೇಗೆ NRI ಆಗಲಿ, ಡಿಫೆನ್ಸ್ ಸ್ಟಾಫ್ ಆಗಲಿ, ಗವರ್ಮೆಂಟ್ ಅಫಿಷಿಯಲ್ಸ್ ಆಗಲಿ ಅವ್ರು ಒಂದು ಫಾರಮ್ ಫಿಲಪ್ ಮಾಡಿ ನನ್ನ ಹೆಸರನ್ನ ನಾನು ಎಲ್ಲಿ ಒರಿಜಿನಲ್ ರೆಸಿಡೆಂಟ್ ಆಗಿದ್ದೀನೋ ಅಲ್ಲೇ ರೀಟೈನ್ ಮಾಡಬೇಕು ಅಂತ ಅವರು ಕೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಅವಕಾಶನ ನಮ್ಮ ಮೈಗ್ರೆಂಟ್ಸ್ಗೂ ಕೊಡಬೇಕು. ಅವರು ಎಲ್ಲೇ ಇದ್ದರೂ ಕೂಡ ನನ್ನ ಹೆಸರನ್ನ ಬಿಹಾರ್ನಲ್ಲೋ ನಾನು ಎಲ್ಲಿ ಹುಟ್ಟಿ ಬೆಳೆದೆ ಅಲ್ಲೇ ನನ್ನ ಹೆಸರನ್ನ ರೀಟೈನ್ ಮಾಡಬೇಕಂತ ಅವರು ಡಿಮ್ಯಾಂಡ್ ಮಾಡಬೇಕು. ಮತ್ತು ಮುಖ್ಯವಾಗಿ ಏನು 1987ನಲ್ಲಿ 2004ರಲ್ಲಿ 2019ನಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಂದಿದ್ದಾರೆ, ಅದು ಜನರ ಮಧ್ಯ ಭೇದ ಭಾವ ಮಾಡ್ತಾ ಇದೆ. 1950ನಲ್ಲಿ ಅಥವಾ 55ನಲ್ಲಿ ಸಿಟಿಸನ್ಶಿಪ್ ಆ್ಯಕ್ಟ್ ಬಂದಾಗ ಇಲ್ಲಿ ಹುಟ್ಟಿದವರೆಲ್ಲರೂ ನಾಗರಿಕರು ಅಂತ ಅದರಲ್ಲಿತ್ತು, ಮತ್ತು ತಂದೆ ತಾಯಿ ನಾಗರಿಕರಾಗಿದ್ದರೆ ಅವರ ಹೆಸರನ್ನ ಆಟೋಮ್ಯಾಟಿಕ್ ಆಗಿ ಸಿಟಿಸನ್ ಅಂತ ಗಣನೆಗೆ ತಗೋತಾ ಇದ್ರು. ಮತ್ತು ನೀವು 5 ವರ್ಷ ಇಲ್ಲಿದ್ದರೆ ನೀವು ಆಟೋಮ್ಯಾಟಿಕ್ ಸಿಟಿಸನ್ ಆಗ್ಬೋದು ಅಂತ ಅಲ್ಲಿತ್ತು. ಅದನ್ನು ಪರಿಷ್ಕರಣೆ ಮಾಡಿ 1987ನಲ್ಲಿ 2004ರಲ್ಲಿ 2019ನಲ್ಲಿ ಭೇದ ಭಾವ ಮಾಡಿದ್ದಾರೆ. ನೀವು 1987 ಮುಂಚೆ ಹುಟ್ಟಿದ್ರೆ ಹೀಗೆ, ಆಮೇಲೆ ಹುಟ್ಟಿದ್ರೆ ಹೀಗೆ, ಅದಕ್ಕೆಲ್ಲನೂ ನಾವು ರೆಟ್ರಾಸ್ಪೆಕ್ಟಿವ್ ಆಗಿ ಡಾಕ್ಯುಮೆಂಟ್ಸ್ ಕೊಡಬೇಕು ನಾವು ಪ್ರೂವ್ ಮಾಡೋದಕ್ಕೆ ವಿ ಆರ್ ಎ ಸಿಟಿಸನ್ ಅಂತ. ಅದಕ್ಕೆ ನೀವೆಲ್ಲರೂ ಇವಾಗ ಶ್ರಮ ಪಡ್ತಾ ಇರೋದು ಆ ಡಾಕ್ಯುಮೆಂಟ್ಸ್ ತರೋದಕ್ಕೆ. ಅದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಯಾರ ಹತ್ರನೂ ಆ ಡಾಕ್ಯುಮೆಂಟ್ಸ್ ಇಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಹೊಸದಾಗಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ತನ್ನಿ. ಯಾರ್ಯಾರು ಇಲ್ಲಿದ್ದೀವಿ 5 ವರ್ಷದಿಂದಲೋ 3 ವರ್ಷದಿಂದಲೋ ಅವರೆಲ್ರಿಗೂ ಆಟೋಮ್ಯಾಟಿಕ್ ಆಗಿ ಸಿಟಿಸನ್ಶಿಪ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆವಾಗ ಜಸ್ಟ್ 1 ಮಿನಿಟ್, ಅವಾಗ ಮಾತ್ರ ಯೂನಿವರ್ಸಲ್ ಸಫ್ರೇಜ್ ನಾವು ಕಂಡ್ಕೊಳ್ಳೋದಕ್ಕೆ ಸಾಧ್ಯ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಬೇಕಂತ ಕೂಡ ನಾವು
ಲಾ ಮಿನಿಸ್ಟ್ರಿಗೆ ಬರ್ಕೊಂಡಿದ್ದೀವಿ. ಅವ್ರು ಅದನ್ನು ಏನೇನು ತಿದ್ದುಪಡಿ ಮಾಡಬೇಕಂತ ಅವರು ಹೋಮ್ ಮಿನಿಸ್ಟ್ರಿಗೆ ಮತ್ತು ಎಲೆಕ್ಷನ್ ಕಮಿಷನ್ಗೆ ನಮ್ಮ ಪತ್ರನ ವರ್ಗಾವಣೆ ಮಾಡಿದ್ದಾರೆ. ಇದಕ್ಕೆ ಪ್ಲೀಸ್ ರೆಸ್ಪಾಂಡ್ ಅಂತಲೂ ಹೇಳಿದ್ದಾರೆ. ಸೊ ಆ ಲಾಂಗ್ ಟರ್ಮ್ ಚೇಂಜ್ ಕೂಡ ನಾವು ಇವಾಗ ಕೇಳ್ಕೋಬೇಕು. ಜೊತೆಗೆ ಇವರು ಡೋರ್ ಟು ಡೋರ್ ಎನ್ಯುಮರೇಷನ್ ಮಾಡಿಲ್ಲ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸೆನ್ಸಸ್ ಮಾಡೋದು ನೆಕ್ಸ್ಟ್ ಇಯರ್ ಇದ್ದೇ ಇದೆ. ಸೊ ಸೆನ್ಸಸ್ನಲ್ಲಿ ಡೋರ್ ಟು ಡೋರ್ ಸರ್ವೆ ಆಗುತ್ತೆ. ಆ ಡೇಟಾನ ನೀವು ಮಡಿಕೊಂಡು ವಾರ್ಡ್ ಲೆವೆಲಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಂಟಿನ್ಯೂಸ್ ಅಪ್ಡೇಷನ್ ಆ ಸರ್ವೆ ಡೇಟಾನ ಇಟ್ಕೊಂಡು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅದುವರೆಗೂ SIRನ ಕೂಡ ರದ್ದು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ದೀವಿ. 2027ವರೆಗೂ ಮುಂದೂಡಿ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ದಲಿತ ಸಂಘರ್ಷ ಸಮಿತಿ ಚಾಲನಾ ಸಮಿತಿ ಅಂತ 2023ರಲ್ಲಿ ಫಾರಮ್ ಮಾಡಿ ನ್ಯಾಷನಲ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ವಿ. ಆ ಸಮಾವೇಶದ ಹಿನ್ನೆಲೆಯಲ್ಲಿ SIR ಬಗ್ಗೆ ಎಲ್ಲ ಕಡೆ ವರ್ಕ್ಶಾಪ್ಸ್ ಕೂಡ ಮುನ್ನಡೆಸ್ತಾ ಇದ್ವಿ. ನಾವು ಮುಂದೆ ಏನು ಮಾಡಬೇಕು ಹೇಗೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದೀವಿ. ಹೀಗಾಗಿ ಸಂವಿಧಾನ ಇಂಡಿಪೆಂಡೆಂಟ್ ಬಾಡೀಸ್ ಏನಿದೆ, ಎಲೆಕ್ಷನ್ ಕಮಿಷನ್, CBI ಮತ್ತು ಸುಪ್ರೀಂ ಕೋರ್ಟ್, ಇವು ಸಂವಿಧಾನದ ಆದ್ಯತೆಯ ಮೇರೆಗೆ ಕೆಲಸ ಮಾಡಬೇಕು. ಇಂಡಿಪೆಂಡೆಂಟ್ ಬಾಡೀಸ್ ಇವು. ಇದರಲ್ಲಿ ಯಾವುದೇ ರೀತಿಯ ಪ್ರವೇಶ ಇರೋದಿಲ್ಲ. ಹಾಗಾಗಿ RSS ಸಂಘ ಪರಿವಾರ ಇದರಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಭಾಗವಹಿಸೋದ್ರ ಮೂಲಕ BEOಗಳ ಮೂಲಕ BLOಗಳ ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡ್ತಾ ಇದೆ. ಹಾಗಾಗಿ 3 ಕೋಟಿಗೂ ಹೆಚ್ಚು 11 ಸ್ಟೇಟ್ಸಲ್ಲಿ 3 ಕೋಟಿಗೂ ಹೆಚ್ಚು ಮತದಾರರನ್ನು ಕೈ ಬಿಡೋ ಥರ ಒಂದು ವ್ಯವಹಾರ ನಡೆಸ್ತಾ ಇದೆ. ಇದನ್ನು ಖಂಡಿಸ್ತೀವಿ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಮತದಾರರ ವಾರ್ ರೂಮ್ ಅಂತ ಸ್ಥಾಪಿಸಬೇಕು, ಮತ ಹಕ್ಕು ರಕ್ಷಣಾ ಸಮಿತಿ ಅಂತ ಸ್ಥಾಪಿಸಬೇಕು ಅಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಈ ಡಿಮ್ಯಾಂಡ್ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರ ಮೂಲಕ ಈ ಏನು ನಮ್ಮ ಡಿಮ್ಯಾಂಡ್ ಮೇಲೆ ಆಧಾರ ಪಟ್ಟಿದ್ದೀವಿ ಸರ್ಕಾರದ ಮೇಲೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು ಹೆಚ್ಚು ಕ್ರಿಯಾತ್ಮಕವಾಗಿ ಈ ಆಂದೋಲನದಲ್ಲಿ ತೊಡಗಿಸ್ಕೊಂಡು ಈ ಮತದಾರರ ಪಟ್ಟಿಯಿಂದ ಹೊರಗಡೆ ಬಿಡೋದನ್ನು ತಪ್ಪಿಸೋದಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಭಾವಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇದು ಜಂಟಿ ಪತ್ರಿಕಾಗೋಷ್ಠಿ, ಒಂದು ಸಂಘಟನೆ ಅನ್ನೋದಲ್ಲ. ಜಂಟಿ ಪತ್ರಿಕಾಗೋಷ್ಠಿ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು BJP ಬಿಟ್ಟು ಎಲ್ಲ ಜನಪರ ಸಂಘಟನೆಗಳ ಒಂದು ಒಕ್ಕೂಟದ ಜಂಟಿ ಪತ್ರಿಕಾಗೋಷ್ಠಿ. ಇದು ಸ್ವಲ್ಪ ಸ್ಪೆಷಲ್. ಯಾಕಂತ ಹೇಳಿದರೆ SIR ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ. ಇದೇನು ಕೆಟ್ಟದ್ದಲ್ಲ, ಇದು ರಿಯಲಿ ಇದು ಒಳ್ಳೇದಿದು. ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಇದು ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಆಗಿರೋದು. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ರಿವ್ಯೂ ಮಾಡೋದು. ಡಬಲ್ ಎಂಟ್ರಿ ಇರುತ್ತೆ, ತೆಗೆದಾಕೋಬೇಕು. ಸತ್ತೋಗಿರ್ತಾರೆ, ಅವ್ರಿಗೆ ತೆಗೆದಾಕ್ಬೇಕು ಹೆಸರು. ಈಗ ಇನ್ನು ಕೆಲವರು ಎಂಟ್ರಿ ಆಗಿರಲ್ಲ, ಅವ್ರದ್ದು ಎಂಟ್ರಿ ಮಾಡಬೇಕು ನ್ಯಾಯಬದ್ಧವಾಗಿ. ಇದು ಶುಗರ್ ಕೋಟೆಡ್ ಬಿಟ್ಟರ್ ಪಿಲ್. ಹೆಂಗೆ ಅಂತ ಹೇಳಿದರೆ ಒಬ್ಬ ಸೈನಿಕನಿಗೆ AK-47 ಕೊಟ್ಬಿಟ್ಟು ಶತ್ರುಗೆ ಹೊಡಿರೋ ಅಂತ ಹೇಳಿದರೆ ಇರೋ ಅಮಾಯಕ ಪ್ರಜೆಗಳು ಹೊಡಿತಾ ಇದ್ದಾರೆ. ನುಸುಳುಕೋರು ತೆಗೆದಾಕ್ರಿ ಅಂತ ಹೇಳಿದರೆ ಇಲ್ಲಿರುವ ಅಮಾಯಕರು ಅಲ್ಪಸಂಖ್ಯಾತರನ್ನ, ಇದು OBCನ ಏನು ಗೊತ್ತಿಲ್ಲದಿರೋರನ್ನ ತೆಗೆದಾಕ್ತಾ ಇದ್ದಾರೆ. ಇದು ಡೀಟೇಲಾಗಿ ಹೋಗ್ತಾ ಇದ್ರೆ ಸ್ವಲ್ಪ ಗೊಂದಲಮಯವಾಗಿದೆ. ಈ ಗೊಂದಲಮಯ ಜನಸಾಮಾನ್ಯರಿಗೆ ತಿಳಿಸೋದು ನಮ್ಮ ಜವಾಬ್ದಾರಿ ಆಗಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ. ಕೇಂದ್ರ ಸರ್ಕಾರದ ಒಂದು ಚುನಾವಣಾ ಆಯೋಗಕ್ಕೂ ನಾವು ಒಂದು ಪತ್ರ ಕೊಡ್ತೀವಿ. ರಾಜ್ಯ ಚುನಾವಣೆ ಆಯೋಗ ನಡೆಸುವ ಮತದಾರ ಪಟ್ಟಿ ಮತ್ತು SIR ನಡೆಸುವ ಮತದಾರ ಪಟ್ಟಿ ಈಕ್ವಲ್ ಆಗಬೇಕು ಅನ್ನೋದೇ ನಮ್ಮ ಧ್ಯೇಯ. ಮೇನ್ ಇಂಪಾರ್ಟೆಂಟ್ ನಮ್ಮದು ಈ ಎಲೆಕ್ಷನ್ ಕಮಿಷನ್ ಆಫ್ ದಿ ಸ್ಟೇಟ್ ಆ್ಯಂಡ್ ದಿ ಸೆಂಟ್ರಲ್ಲು ಟ್ಯಾಲಿ ಆಗಬೇಕು. ಬೇರೆ ಸ್ಟೇಟಲ್ಲಿ ಟ್ಯಾಲಿ ಆಗ್ತಾ ಇಲ್ಲ. ಅದಕ್ಕೆ ತುಂಬ ಕಷ್ಟಪಡಬೇಕು. ನಾವು ಮುಂದೆ ಏನು ಗುರಿ ಇಟ್ಕೊಂಡಿದ್ವಿ ಅಂತ ಹೇಳಿದರೆ ಈ ತರಹದ ಪತ್ರಿಕಾಗೋಷ್ಠಿಗಳು ಎಲ್ಲ ಜಿಲ್ಲೆಗಳಲ್ಲೂ ನಡೆಸಬೇಕು, ಎಲ್ಲ ತಾಲೂಕು ಮಟ್ಟದಲ್ಲೂ ನಡೆಸಬೇಕು. BLO ಮತ್ತು BLA ಬೂತ್ ಲೆವೆಲ್ ಆಫೀಸರು, ಬೂತ್ ಲೆವೆಲ್ ಆಕ್ಟಿವಿಸ್ಟು, ಇವ್ರಿಗೆಲ್ರಿಗೂ ಎಜುಕೇಟ್ ಮಾಡಬೇಕು. ಇದೊಂದು ಟೀಮ್ ಎಫರ್ಟು.
ಇದು ಜನಸಾಮಾನ್ಯರಿಗೆ ತಿಳಿ ಹೇಳೋದು ನಮ್ಮ ಜವಾಬ್ದಾರಿ. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಹಕರಿಸಬೇಕು ಅಂತ ನನ್ನ 2 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ.